ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಕರ್ನಾಟಕದ ಇತಿಹಾಸವನ್ನು ಸಂಪೂರ್ಣವಾಗಿ ಕಲಿಯಲು ಸಿದ್ಧರಿದ್ದೀರಾ? ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತೆ ಮತ್ತೆ ಕೇಳುವ ಶಾತವಾಹನರ ಬಗ್ಗೆ ಇಂದು ಸುಲಭವಾಗಿ ತಿಳಿಯೋಣ. ಕೊನೆಯವರೆಗೂ ನೋಡಿ, ಏಕೆಂದರೆ ಈ ವಿಡಿಯೋ ನಿಮ್ಮ ಪರೀಕ್ಷೆಗೆ ತುಂಬಾ ಉಪಯುಕ್ತವಾಗಲಿದೆ. ಶಾತವಾಹನರ ಪರಿಚಯ. ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ದಕ್ಷಿಣ ಭಾರತದಲ್ಲಿ ಒಂದು ಪ್ರಬಲ ಶಕ್ತಿ ಉದಯಿಸಿತು. ಆ ಶಕ್ತಿಯೇ ಶಾತವಾಹನರು. ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಆಂಧ್ರಪ್ರದೇಶದ ವಿಶಾಲ ಪ್ರದೇಶಗಳನ್ನು ಆಳಿದ ಇವರು ದಕ್ಷಿಣ ಭಾರತದ ಮೊದಲ ಪ್ರಬಲ ಸಾಮ್ರಾಜ್ಯಗಳಲ್ಲಿ ಒಂದಾಗಿ ಪ್ರಸಿದ್ಧರಾಗಿದ್ದಾರೆ. ಈ ಕಾಲದಲ್ಲೇ ಉತ್ತರ ಭಾರತದಲ್ಲಿ ಶುಂಗರು, ಕಣ್ವರು, ಕುಶಾಣರು, ಶಕರು ಅಧಿಕಾರದಲ್ಲಿದ್ದರೆ, ದಕ್ಷಿಣದ ತಮಿಳುನಾಡಿನಲ್ಲಿ ಸಂಗಮ್ ಯುಗ ಬೆಳವಣಿಗೆಯಾಗುತ್ತಿತ್ತು. ಶಾತವಾಹನರ ಮೊದಲ ರಾಜಧಾನಿ ಪ್ರತಿಷ್ಠಾನ, ಇಂದಿನ ಪೈಠಣ ಆಗಿದ್ದು, ನಂತರ ಕಾಕುಲಂ, ಅಮರಾವತಿ ಪ್ರದೇಶ ಪ್ರಮುಖ ಆಡಳಿತ ಕೇಂದ್ರವಾಗಿ ಬೆಳೆಯಿತು. ಶಾತವಾಹನರ ಇತಿಹಾಸದ ಪ್ರಮುಖ ಆಧಾರಗಳು. ಶಾತವಾಹನರ ಬಗ್ಗೆ ನಮಗೆ ಮಾಹಿತಿ ನೀಡುವ ಪ್ರಮುಖ ಆಧಾರಗಳು: 1. ನಾನಾಘಾಟ್ ಶಾಸನ, ಮೊದಲ ಶಾತಕರ್ಣಿಯ ಸಾಧನೆಗಳನ್ನು ವಿವರಿಸುತ್ತದೆ. ರಾಣಿ ನಾಗನಿಕಾ ಕೆತ್ತಿಸಿದ ಪ್ರಮುಖ ಶಾಸನವಾಗಿದೆ. 2. ನಾಸಿಕ್ ಶಾಸನ, ಗೌತಮೀಪುತ್ರ ಶಾತಕರ್ಣಿಯ ವಿಜಯಗಳನ್ನು ತಿಳಿಸುತ್ತದೆ. ಅವರ ತಾಯಿ ಗೌತಮಿ ಬಾಲಶ್ರೀ ಕೆತ್ತಿಸಿದ ಶಾಸನವಾಗಿದೆ. 3. ಹಿರೇಹಡಗಲಿ ಶಾಸನ, ಶಾತವಾಹನರ ಇತಿಹಾಸ ಹಾಗೂ ಆಡಳಿತದ ಕುರಿತು ಕೆಲವು ಮಾಹಿತಿಗಳನ್ನು ನೀಡುವ ಕರ್ನಾಟಕದ ಪ್ರಮುಖ ಶಾಸನಗಳಲ್ಲಿ ಒಂದಾಗಿದೆ. ಶಾತವಾಹನರ ಮೊದಲ ರಾಜ ಸಿಮುಖ. ಶಾತವಾಹನ ವಂಶದ ಸ್ಥಾಪಕನಾಗಿ ಸಿಮುಖನನ್ನು ಪರಿಗಣಿಸಲಾಗುತ್ತದೆ. ಇವರು ಕ್ರಿಪು 3ನೇ ಶತಮಾನದ ಕೊನೆಯ ಭಾಗದಲ್ಲಿ ಆಡಳಿತ ಆರಂಭಿಸಿದರೆಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಸಿಮುಖನು ಪ್ರತಿಷ್ಠಾನವನ್ನು ರಾಜಧಾನಿಯಾಗಿ ಮಾಡಿಕೊಂಡು ತನ್ನ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಿದನು. ಕೆಲವು ಇತಿಹಾಸಕಾರರ ಅಭಿಪ್ರಾಯದಂತೆ ಕಣ್ವರ ಆಳ್ವಿಕೆಯ ಅಂತ್ಯದ ವೇಳೆಯಲ್ಲಿ ಶಾತವಾಹನ ಸಾಮ್ರಾಜ್ಯ ಬೆಳವಣಿಗೆ ಕಂಡಿತು. ಕೃಷ್ಣ ಕನ್ಹ. ಸಿಮುಖನ ನಂತರ ಅವನ ಸಹೋದರ ಕೃಷ್ಣ ಅಥವಾ ಕನ್ಹ ಅಧಿಕಾರಕ್ಕೆ ಬಂದನು. ಇವನ ಕಾಲದಲ್ಲಿ ಸಾಮ್ರಾಜ್ಯ ಮತ್ತಷ್ಟು ವಿಸ್ತಾರವಾಯಿತು. ನಾಸಿಕ್ ಪ್ರದೇಶದಲ್ಲಿ ಬೌದ್ಧ ಗುಹಗಳ ನಿರ್ಮಾಣ ಕಾರ್ಯಗಳು ನಡೆದವು ಎಂದು ತಿಳಿದುಬರುತ್ತದೆ. ಇದರಿಂದ ಶಾತವಾಹನರು ಬೌದ್ಧ ಧರ್ಮಕ್ಕೂ ಪ್ರೋತ್ಸಾಹ ನೀಡಿದ್ದರು ಎಂಬುದು ಗೊತ್ತಾಗುತ್ತದೆ. ಇಂದಿನ ವಿಡಿಯೋದಲ್ಲಿ ಶಾತವಾಹನರ ಪರಿಚಯ, ಅವರ ಇತಿಹಾಸದ ಪ್ರಮುಖ ಆಧಾರಗಳು ಹಾಗೂ ಮೊದಲ ಇಬ್ಬರು ರಾಜರಾದ ಸಿಮುಖ ಮತ್ತು ಕೃಷ್ಣರ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ಭಾಗದಲ್ಲಿ ಪರೀಕ್ಷೆಯಲ್ಲಿ ಅತ್ಯಂತ ಪ್ರಮುಖರಾದ ಮೊದಲ ಶಾತಕರ್ಣಿ, ನಾಗನಿಕಾ, ಗೌತಮೀಪುತ್ರ ಶಾತಕರ್ಣಿ ಹಾಗೂ ಇತರ ಶಕ್ತಿಶಾಲಿ ರಾಜರ ಬಗ್ಗೆ ವಿವರವಾಗಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ HPD ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.